ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಹಾಗೆ ಸ್ಯಾಟರ್ಡೇ ವ್ಲಾಗ್ಸ್. ಸ್ಯಾಟರ್ಡೇ ನೈಟ್ ಸ್ವಲ್ಪ ವ್ಲಾಗ್ನ ಮಾಡ್ಕೊಂಡಿದ್ದೆ, ಅದು ಮತ್ತು ಹಬ್ಬದ ದಿನದ್ದು ಎರಡು ಕೂಡ ಸೇರಿಸಿ ನಾನು ಒಂದು ವ್ಲಾಗ್ನ ಮಾಡಿದ್ದೀನಿ. ಭಾನುವಾರ ಹಬ್ಬಕ್ಕೆ ಅಂತ ಹೇಳಿ ನಾನು ಶನಿವಾರ ರಾತ್ರಿಯೇ ದೇವ್ರ ಮನೆಯೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು. ದೇವ್ರ ಪಾತ್ರೆಗಳನ್ನೆಲ್ಲ ಸ್ವಲ್ಪ ತೊಳ್ಕೊಬೇಕಿತ್ತು. ಹಾಗೆ ದೇವ್ರ ಮನೆಯೂ ಕೂಡ ಆ ಟೈಲ್ಸ್ ಎಲ್ಲನೂ ಸ್ವಲ್ಪ ಕಪ್ಪಾದಂಗೆ ಆಗಿಬಿಟ್ಟಿತ್ತು. ಅದನ್ನು ಕೂಡ ಒರೆಸ್ಕೊಳ್ಳೋಣ ಅಂತ ಹೇಳಿ ಮೊದಲನೇದಾಗಿ ಅಲ್ಲಿರೋ ಫೋಟೋಸು ಮತ್ತು ದೇವ್ರ ಪಾತ್ರೆಗಳಿರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನಂತರ ಟೈಲ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫೋಟೋಸ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಫೋಟೋಸ್ ಎಲ್ಲ ತೆಗೆದಿಟ್ಟ ನಂತರ ಸ್ವಲ್ಪ ನೀರಿಗೆ ಕಂಫರ್ಟ್ ಮತ್ತು ಸ್ವಲ್ಪ ಸರ್ಫ್ ಪೌಡರ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಟೈಲ್ಸ್ನೆಲ್ಲನೂ ಒರೆಸ್ಕೊತಾ ಇದ್ದೀನಿ. ಸ್ವಲ್ಪ ಗಂಧದ ಕಡ್ಡಿ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಕಪ್ಪಗೆ ಹಾಗೆಯೇ ಟೈಲ್ಸ್ ಮೇಲೆಲ್ಲ ಕೂತಿತ್ತು. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ, ಮತ್ತು ಕಂಫರ್ಟ್ ಹಾಕೋದೇನಕ್ಕಂದರೆ ಸ್ವಲ್ಪ ಫ್ರೇಗ್ರೆನ್ಸ್ ಚೆನ್ನಾಗಿ ಬರಲಿ ಅಂಥೇಳಿ ಸ್ವಲ್ಪ ಕಂಫರ್ಟ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡು ನೀಟಾಗಿ ಟೈಲ್ಸ್ನೆಲ್ಲನೂ ತೊಳ್ಕೊಂಡೆ. ನಂತರ ದೇವ್ರ ಮನೆಯೆಲ್ಲ ಮಾಡಿದ ನಂತರ ದೇವ್ರ ಪಾತ್ರೆಗಳನ್ನೆಲ್ಲನೂ ನೈಟಲ್ಲಿ ನಾನು ವಾಶ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆಗೆ ನನಗೆ ತುಂಬ ಈಸಿ ಆಗುತ್ತೆ. ಸೊ ಇವಾಗ ದೇವ್ರ ಮನೆಯದು ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಆಗೋಯ್ತು. ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿ ಹಾಗೆ ಪಾತ್ರೆಗಳನ್ನು ಕೂಡ ವಾಶ್ ಮಾಡಿ ಒರೆಸಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಅದೆಲ್ಲ ಕೆಲಸ ಆದ ನಂತರ ನನ್ನ ಮಗಳಿಗೆ ಸ್ವಲ್ಪ ಸ್ಕ್ಯಾಲ್ಪ್ಗೆಲ್ಲ ಆಯಿಲ್ ಅಪ್ಲೈ ಮಾಡೋಣ ಅಂಥೇಳಿ ಅವಳನ್ನು ಕರೆದು ಕೂರಿಸ್ಕೊಂಡು ಎಣ್ಣೆ ಹಚ್ಕೊಡ್ತಾ ಇದ್ದೀನಿ. ಈಗಿನ ಕಾಲದ ಮಕ್ಕಳಿಗೆ ಸ್ವಲ್ಪ ಈ ಆಯಿಲೆಲ್ಲ ಅಪ್ಲೈ ಮಾಡೋದು, ಆಯಿಲ್ ಹಚ್ಕೊಳ್ಳೋದು ಅಂದರೆ ಆಗೋದೇ ಇಲ್ಲ. ಇವಳು ಕೂಡ ಹಾಗೆ ಮಾಡ್ತಾಳೆ ಕೆಲವೊಂದು ಸಾರಿ. ಬಟ್ ನಾಳೆ ಹಬ್ಬ ಇತ್ತಲ್ವ, ಹಾಗಾಗಿ ನಾನು ಅವಳಿಗೆ ಹೇರ್ಗೆಲ್ಲನೂ ಆಯಿಲ್ ಅಪ್ಲೈ ಮಾಡಿದೆ. ನಾಳೆ ಬೆಳಗ್ಗೆ ಎದ್ದು ಮೈಗೆಲ್ಲನೂ ಹಚ್ಕೋಬೋದು ಅಂತ ಹೇಳಿ. ಜೊತೆಗೆ ನಾನು ಕೂಡ ಅವಾಗಲೇ ಸ್ವಲ್ಪ ಹೇರ್ಗೆಲ್ಲ ಆಯಿಲ್ ಅಪ್ಲೈ ಮಾಡಿಕೊಂಡೆ. ಇದಾದ ನಂತರ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು ಬೆಳಗ್ಗೆಗೆ, ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಇವಾಗಲೇ ನಾನು ಹೊರಗಡೆ ನಮ್ಮದು ಲಕ್ಷ್ಮಿ ಅಂತ ನೇಮ್ ಬೋರ್ಡ್ ಇದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೆ. ಸೊ ಅದೆಲ್ಲ ಸ್ವಲ್ಪ ಕಪ್ಪಾಗಿಬಿಟ್ಟಿತ್ತು. ಅದನ್ನು ಕೂಡ ನಾನು ಒಂದು ಲಿಕ್ವಿಡ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಈ ಬ್ರಾನ್ಸೇ ಹಾಗಲ್ವ, ಸ್ವಲ್ಪ ನೀರು ಬಿದ್ರೂ ಕೂಡ ಅದು ಹಾಗೆ ಕಲೆ ಹಾಗೆಯೇ ಕೂತ್ಕೊಂಡ್ಬಿಡುತ್ತೆ. ಸೊ ಇವಾಗ ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿ ವಾಶ್ ಆಗಿದೆ ಅಂತ. ಇದಾದ ನಂತರ ಸ್ವಲ್ಪ ಹೊರಗಡೆನೂ ಕೂಡ ಇವಾಗಲೇ ಕ್ಲೀನ್ ಮಾಡ್ಕೊಂಡು ಬಿಡೋಣ, ಕಸ ಎಲ್ಲ ಗಡ್ಸ್ಕೊಂಡು ಬಿಡೋಣ ಅಂಥೇಳಿ ಹೊರಗೆ ನಮ್ಮ ಕಾಂಪೌಂಡ್ ಎಲ್ಲನೂ ಕೂಡ ನಾನು ಕ್ಲೀನ್ ಮಾಡ್ಕೋತಾ ಇದ್ದೆ. ಇವಾಗ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಡಸ್ಟ್ ಆಗುತ್ತೆ. ಪ್ರತಿದಿನ ಕ್ಲೀನ್ ಮಾಡಿದ್ರೂ ಕೂಡ ಅಷ್ಟು ಮಣ್ಣು ಇರುತ್ತೆ ಕಾಂಪೌಂಡ್ ಸುತ್ತ ಎಲ್ಲನೂ ಕೂಡ ಹಾಗೆ ಆಗಿರುತ್ತೆ. ಸೊ ನನಗೆ ಬೆಳಗ್ಗೆ ಎದ್ದು ಬೇಗನೆ ಹೊರಗಡೆ ಹೋಗಿ ಕ್ಲೀನ್ ಮಾಡೋದಕ್ಕೆ, ಅಂದರೆ ಈಗ ಹಬ್ಬದ ದಿನ ಎಲ್ಲ ಸ್ವಲ್ಪ ಬೇಗ ಎದ್ದೇಳ್ತೀವಲ್ವ, ಒಂದು 4:15-5 ಗಂಟೆ, ಆ ಟೈಮಲ್ಲಿ ಸ್ವಲ್ಪ ಆಚೆ ಹೋಗೋದಕ್ಕೆ ಭಯ ಆಗುತ್ತೆ. ಸೊ ಹಾಗಾಗಿ ನೈಟೇ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡ್ಬಿಟ್ರೆ ನನಗೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳಿ ನೈಟೇ ಕಸ ಎಲ್ಲ ಗುಡಿಸ್ಕೊಂಡೆ ಕಾಂಪೌಂಡ್ದೆಲ್ಲನೂ. ಆ್ಯಂಡ್ ಆಮೇಲೆ ಬಂದು ದೇವ್ರ ಪಾತ್ರೆ ಎಲ್ಲ ಒರೆಸಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗಲೇ ದೇವ್ರ ಮನೆಗೆ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಇವಾಗ ಕಂಪ್ಲೀಟಾಗಿ ದೇವ್ರ ಮನೆಯದು ಕೂಡ ಎಲ್ಲನೂ, ದೇವ್ರ ಪಾತ್ರೆ ಆಗಲಿ ಫೋಟೋಸ್ ಆಗಲಿ ಪ್ರತಿಯೊಂದನ್ನು ಕೂಡ ಒರೆಸಿ ನೀಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮಾಡೋಷ್ಟರಲ್ಲಿ ಒಂದು 9-9:30 ಆಗೋಯಿತು. ಆಮೇಲೆ ಕೂಡ ಸ್ವಲ್ಪ ನನಗೆ ನಿದ್ದೆ ಬರ್ತಾ ಇರಲಿಲ್ಲ ಅಷ್ಟಾಗಿ. ಸೊ ಹಾಗಾಗಿ ಸ್ವಲ್ಪ ಮನೆಯೂ ಕ್ಲೀನ್ ಮಾಡ್ಕೊಂಡು ಬಿಡೋಣ ಇವಾಗಲೇ ಅಂಥೇಳಿ ನಾನು ಹಾಲು ರೂಮ್ಗಳು ಎಲ್ಲದನ್ನು ಕೂಡ ಇವಾಗಲೇ ನಮ್ಮದು ಸೋಫಾದು ಕವರ್ಸ್ ಎಲ್ಲ ಏನೂ ತೆಗೆದಿರಲಿಲ್ಲ, ಅದನ್ನು ಕೂಡ ಇವಾಗಲೇ ಕ್ಲೀನ್ ಮಾಡಿಕೊಂಡು ನೀಟಾಗಿ ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಂಡ್ರೆ ಬೆಳಗ್ಗೆ ಎದ್ದು ನಾನು ಸೋಫಾ ಕವರ್ಸು ಮತ್ತು ಟೇಬಲ್ ಕವರ್ಸ್ ಇದನ್ನೆಲ್ಲ ಹಾಕ್ಬೋದು ಅಂಥೇಳಿ ಎಲ್ಲನೂ ಇವಾಗಲೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಇದ್ದರೆ ಹಬ್ಬದ ಕೆಲಸ ಅಂತ ತುಂಬಾ ಇರುತ್ತೆ. ಹಾಗಾಗಿ ನಾನು ಆ್ಯಕ್ಚುಲಿ ಡಿವೈಡ್ ಮಾಡ್ಕೊಂಡು ಬಿಡ್ತೀನಿ. ನಾನು ಒಬ್ಬಳೇ ಕೆಲಸ ಮಾಡೋದ್ರಿಂದ ನನಗೆ ನೈಟ್ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ನನಗೆ ದೇವ್ರಿಗೆ ನೈವೇದ್ಯಕ್ಕಾಗಲಿ ಅಥವಾ ಬೇರೆ ಬೇರೆ ಕೆಲಸಗಳಿರುತ್ತಲ್ಲ ಅದನ್ನು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಇವಾಗ ಮನೆಯೆಲ್ಲ ಒರೆಸಿ ನೀಟ್ ಮಾಡಿ ಮಲಗೋಕ್ಕೂ ಮುಂಚೆ ಕೆಲವೊಂದಷ್ಟು ಕಾಳುಗಳನ್ನು ನೆನೆಸ್ಬೇಕಿತ್ತು, ಅದನ್ನು ನೆನೆಸ್ಕೊತಾ ಇದ್ದೀನಿ. ನಾನಿಲ್ಲಿ ಕಾಳು ಗೊಜ್ಜು ಮಾಡೋದಕ್ಕೆ ಎಲ್ಲ ಕಾಳುಗಳನ್ನು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ಬಟಾಣಿ ಕಾಳನ್ನು ಅರ್ಧ ಕಪ್ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಕಡಲೆಕಾಳು ತೊಗೊಂಡಿದ್ದೀನಿ, ಇದನ್ನು ಕೂಡ ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನಂತರ ಇಲ್ಲಿ ಕಾಬೂಲ್ ಚೆನ್ನ ಅಂತಲೂ ಕೂಡ ಹೇಳ್ತಾರೆ, ಇದನ್ನು ಕೂಡ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಮೂರನ್ನು ಅರ್ಧ ಕಪ್ ಆಗುವಷ್ಟು ಮಾತ್ರ ತೊಗೊಂಡಿದ್ದೀನಿ. ನಂತರ ಈ ಕಾಳುಗಳು ಮುಳುಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಇದು ಒಂದು 8-10 ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು. ಹಾಗಾಗಿ ಇದನ್ನು ನಾನು ನೈಟೇ ನೆನೆಯೋದಕ್ಕೆ ಅಂತ ಹಾಕ್ಕೊಂಡಿದ್ದೀನಿ. ಇದನ್ನು ಓವರ್ ನೈಟ್ ಹೀಗೇ ಬಿಟ್ಬಿಡೋಣ.
ಆ್ಯಂಡ್ ಇದು ಬಂದು ಹಬ್ಬದ ದಿನ ಅಂದರೆ ಭಾನುವಾರ ಬೆಳಗ್ಗೆ 5 ಗಂಟೆಲಿ ನಾನು ಎದ್ದೆ. ಸೊ ಎದ್ಬಿಟ್ಟು ಬಂದು ಸ್ವಲ್ಪ ಆಯಿಲ್ ಎಲ್ಲನೂ ಅಪ್ಲೈ ಮಾಡ್ಕೊಳ್ಳೋಣ ಫೇಸ್ಗೆ, ಕೈಗೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಡೋಣ. ಆಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಆಯಿತು, ಹೊರಗಡೆ ಸ್ವಲ್ಪ ನೀರು ಹಾಕೋದಿತ್ತು ಬಾಗಿಲಿಗೆಲ್ಲ. ಅದನ್ನೆಲ್ಲ ಮುಗಿಸ್ಕೊಳ್ಳುವಷ್ಟರಲ್ಲಿ ಒಂದು ಸ್ವಲ್ಪ ನನಗೆ ಆಯಿಲ್ ಹಚ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಬೆಳಗ್ಗೆ ಎದ್ದು ಆಯಿಲ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ಯುಗಾದಿ ಹಬ್ಬ ಅಂದ್ರೆ ಒಂಥರ ಖುಷಿ ನನಗೆ. ನಾವು ಚಿಕ್ಕವರಿರುವಾಗೆಲ್ಲ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ವಿ ಅನ್ನೋದೇ ತುಂಬ ನೆನಪಾಗ್ತಾ ಇರುತ್ತೆ ನನಗೆ. ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಏನಂದರೆ ಊರಿಗೆಲ್ಲ ಹೋಗಿ ಅಲ್ಲಿ ದೇವರ ಉತ್ಸವ ಎಲ್ಲ ಇರ್ತಾಯಿತ್ತು. ಅದೆಲ್ಲನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು. ಈ ಹಳ್ಳಿಗಳಲ್ಲೇ ಯುಗಾದಿ ಹಬ್ಬದ ಆಚರಣೆನೇ ಬೇರೆ ಥರ ಇರುತ್ತೆ, ಹಾಗೆಯೇ ಸಿಟಿಗಳ ಕಡೆನೇ ಸ್ವಲ್ಪ ಬೇರೆ ಥರ ಇರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಹಳ್ಳಿಗಳ ಕಡೆ ತುಂಬಾ ಚೆನ್ನಾಗಿರುತ್ತೆ ಹಬ್ಬಗಳ ಆಚರಣೆಗಳು. ಹಾಗೆಯೇ ನಮ್ಮ ಊರಲ್ಲೂ ಕೂಡ ನಾನು ಚಿಕ್ಕವಳಿರುವಾಗಲೂ ಕೂಡ ಅಂದರೆ ಈಗಲೂ ನಡೆಯುತ್ತೆ, ಬಟ್ ನಾವು ಚಿಕ್ಕವರಿರುವಾಗ ನಮ್ಮನ್ನೆಲ್ಲ ಊರಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ದೇವರ ಉತ್ಸವ ಎಲ್ಲ ಆಗ್ತಾಯಿತ್ತು, ಅದೆಲ್ಲನೂ ಕೂಡ ತುಂಬಾ ಚೆನ್ನಾಗಿರ್ತಿತ್ತು. ಆ ದಿನಗಳನ್ನು ನಾನು ಈಗಲೂ ಕೂಡ ತುಂಬಾ ಮಿಸ್ ಮಾಡ್ತೀನಿ. ಹಾಗೆಯೇ ಈಗಲೂ ಒಂದೊಂದ್ಸಲ ನೋಡಬೇಕು ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನೋಡೋಣ, ಈಗಿನ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಇವಾಗ ಬೆಳಗಿನ ಜಾವ ಒಂದು 5:30 ಆಗಿದೆ. ಈ ಟೈಮಲ್ಲಿ ನಾನು ಹೊರಗಡೆ ಎಲ್ಲ ನೀರು ಹಾಕಿಬಿಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ನೋಡಿ, ಇದೇ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ಇಷ್ಟು ದೊಡ್ಡ ರಂಗೋಲಿನ ಬಿಡಿಸಿರೋದು, ಅದು ಚುಕ್ಕಿ ಇಲ್ದೇ ಇಷ್ಟು ದೊಡ್ಡ ರಂಗೋಲಿನ ಸುಮ್ಮನೆ ಹಾಗೆಯೇ ಜಸ್ಟ್ ಒಂಥರ ಡ್ರಾಯಿಂಗ್ ಥರ ಆ ಥರ ಬಿಡಿಸಿರೋದು. ತುಂಬಾ ಖುಷಿಯಾಯಿತು ನನಗೆ ಈ ಸಲ ಈ ಥರ ರಂಗೋಲಿನ ಬಿಡಿಸಿರೋದು. ಸುಮ್ಮನೆ ಹಾಗೆ ನೈಟ್ ಮಲಗೋಕ್ಕೂ ಮುಂಚೆ ಒಂದು ವಿಡಿಯೋನ ನೋಡಿದ್ದೆ ರಂಗೋಲಿದೇನೆ, ಅದು ತುಂಬ ಚೆನ್ನಾಗಿ ಬಿಡಿಸಿದ್ರು. ನೋಡೋಣ, ನಾನು ಕೂಡ ಬೆಳಗ್ಗೆ ಎದ್ದು ಈ ಥರ ಟ್ರೈ ಮಾಡೋಣ ಅಂಥೇಳಿ ಸುಮ್ಮನೆ ಜಸ್ಟ್ ಒಂದ್ಸಲ ಟ್ರೈ ಮಾಡಿದ್ದಷ್ಟೇ. ಚೆನ್ನಾಗಿ ಬಂತು. ನನಗೇ ತುಂಬ ಖುಷಿ ಆಗ್ತಾಯಿತ್ತು. ಹಬ್ಬದ ದಿನ ಒಂದೊಳ್ಳೆ ರಂಗೋಲಿನೂ ಆಯಿತು ಅಂತ ತುಂಬಾ ಖುಷಿ ಆಯಿತು ನನಗೆ. ಅಷ್ಟರಲ್ಲಿ ನನ್ನ ಮಗಳೂ ಕೂಡ ಎದ್ಲು. ಅವಳಿಗೂ ಕೂಡ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಮಾವಿನಕಾಯಿ ಗೊಜ್ಜನ್ನ ಮಾಡ್ಕೊಳ್ಳೋಣ ಚಿತ್ರಾನ್ನಕ್ಕೆ ಅಂತ ಹೇಳಿ ಮಾವಿನಕಾಯಿನ ತುರಿದಿಟ್ಕೋತಾ ಇದ್ದೀನಿ. ಹಾಗೆಯೇ ಜೊತೆಗೆ ಖಾರಕ್ಕೆ ಅಂತ ಒಂದು 7ರಿಂದ 8 ಹಸಿರು ಮೆಣಸಿನ್ಕಾಯಿನ ಕೂಡ ಹೆಚ್ಕೋತಾ ಇದ್ದೀನಿ. ಇವಾಗ ಬಾಣಲೆಗೆ ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ನಂತರ ಇದಕ್ಕೆ ಕಡಲೆಬೀಜನ ಹಾಕಿ ಕಡಲೆಬೀಜ ಸ್ವಲ್ಪ ಕೆಂಪಗಾಗೋವರೆಗೆ ಹುರಿದು ಒಂದು ಸಪ್ರೇಟ್ ಬೌಲ್ಗೆ ಎತ್ತಿಡ್ಕೋತಾ ಇದ್ದೀನಿ. ನಂತರ ಅದೇ ಆಯಿಲ್ಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ ನಂತರ ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು 1 ನಿಮಿಷ ಇದನ್ನು ಹಾಗೆ ಬಾಡಿಸ್ಕೋತೀನಿ. ನಂತರ ತುರಿದಿಟ್ಕೊಂಡಿರುವಂಥ ಮಾವಿನಕಾಯನ್ನು ಹಾಕಿಬಿಟ್ಟು ಅದನ್ನು ಕೂಡ ಒಂದು 2ರಿಂದ 3 ನಿಮಿಷ ಹಾಗೆಯೇ ಸಣ್ಣ ಉರಿನಲ್ಲೇ ನೀಟಾಗಿ ಅದನ್ನು ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹುಳಿ ಅಂಶ ಇರುತ್ತಲ್ವ, ಹಾಗಾಗಿ 1-2 ನಿಮಿಷ ಎಣ್ಣೆಯಲ್ಲಿ ಬಾಡಬೇಕು. ಇದಾದ ನಂತರ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ತೆಂಗಿನ ತುರಿ ಹಾಕಿದ್ಮೇಲೆ 1 ನಿಮಿಷನಾದರೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಬೇಸಿಗೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಹುರ್ಕೊಂಡಷ್ಟು ಇದು ಬಾಳಿಕೆ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಕೊಂಡೆ. ಲಾಸ್ಟಿಗೆ ಸ್ಟವ್ ಆಫ್ ಮಾಡಿದ ನಂತರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಗೊಜ್ಜು ಕೂಡ ರೆಡಿಯಾಗಿದೆ. ಬೆಳಗ್ಗೆ ತಿಂಡಿಗೆ ಹಾಗೆಯೇ ಮಧ್ಯಾಹ್ನ ಊಟದ ಜೊತೆಗೂ ಕೂಡ ಕೊಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಗೊಜ್ಜನ್ನು ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದೆ, ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ. ನೈಟ್ ಏನು ಜಸ್ಟ್ ವಾಶ್ ಮಾಡಿ ದೇವ್ರ ಮನೇಲಿ ಜೋಡಿಸಿದ್ದಷ್ಟೇ. ಇವಾಗ ಸ್ವಲ್ಪ ಕೆಲಸಗಳಿತ್ತು, ಹಾಗಾಗಿ ಬೇಗನೆ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತೀನಿ ಅಂದ್ಲು. ಸೊ ಇಬ್ಬರು ಕೂಡ ರೆಡಿ ಆಗ್ತಾ ಇದ್ದೀವಿ ಈಗ ಪೂಜೆ ಮಾಡೋದಕ್ಕೆ ಅಂಥೇಳಿ. ನನ್ನ ಮಗಳು ಸ್ವಲ್ಪ ಓಡಾಡ್ತಾ ಇದ್ದಾಳೆ. ಅವರಪ್ಪಂಗೇನೋ ಗಿಫ್ಟ್ ತಂದಿದ್ದೀನಿ ಕೊಡಬೇಕು ಅಂಥೇಳಿ.
ಸ್ವಲ್ಪ ಕೊಡು. ಬೇವು ಬೇವು ಕಮ್ಮಿ ಇರಲಿ, ಸಿಹಿ ಜಾಸ್ತಿ ಇರಲಿ. ಬೇವು ಜಾಸ್ತಿ ಏನಕ್ಕೆ ಹೋಗೈತೆ. ಹ್ಯಾಪಿ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲೂ ಬೇವು ಕಮ್ಮಿ ಇರಲಿ, ಹಾಗೆ ಬೆಲ್ಲ ಜಾಸ್ತಿ ಇರಲಿ. ಹ್ಯಾಪಿ ಯುಗಾದಿ. ತಡಿ ಒಂದು ನಿಮಿಷ, ಒಂದು ಹೂ ತಗೊಳ್ಳಿ. ಒಂದು ನಿಮಿಷ ಇರ್ತೀನಿ. ಆಯುಷ್ ಆರೋಗ್ಯ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಿದೆ. ಒಳ್ಳೇದಾಗಲಿ ಮಗಳೇ. ಮನ್ಸಲ್ಲಿ ಅಂದ್ಕೊಂಡೆ, ನಾನು ಹೇಳದೆ ಅವ್ರು ಹೇಳ್ತಾರೆ. ಇದು ನನ್ನ ಮಗಳ ಔಟ್ಫಿಟ್ ಈ ರೀತಿಯಾಗಿ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಈ ಕಲರ್ ಇರಲಿಲ್ಲ ಅವಳ ಹತ್ರ, ಸೊ ಹಾಗಾಗಿ ಈ ಕಲರ್ನೇ ನಾನು ತಗೊಂಡೆ. ಆ್ಯಂಡ್ ಹೋಳಿಗೆ ಮಾಡೋದಕ್ಕಿಂತ ಸ್ವಲ್ಪ ಬೇಳೆನ ಬೇಯೋದಕ್ಕೆ ಅಂತ ಒಂದು ಸೈಡ್ ಇಟ್ಕೋತಾ ಇದ್ದೀನಿ. ನಿನ್ನ ಫೇವ್ರೆಟ್ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದೆ. ಈ ವರ್ಷದ ಮೊದಲ ಮಾವಿನಕಾಯಿ ಚಿತ್ರಾನ್ನ. ಮಾವಿನ ಹಣ್ಣು ಚಿತ್ರಾನ್ನ ಮಾಡಿ. ಹಣ್ಣು ಚಿತ್ರಾನ್ನ ಮಾವಿನ ಹಣ್ಣಿನ ಸೀಕರಣೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಅಜ್ಜಿ ಮಾಡ್ತಾರಲ್ವಾ ಮಾವಿನಕಾಯಿ ಚಿತ್ರಾನ್ನ. ಎಷ್ಟು ತುಂಬ ದಿನ ಆಯ್ತು ತಿಂದು. 1 ವರ್ಷ ಆಯಿತು. ಈ ಸೀಸನ್ ತಿಂತೀವಿ ಅಷ್ಟೇ. ಈ ಕಡೆ ಹೋಳಿಗೆ ಇಟ್ಟಿದ್ದೀನಿ, ಬೇಳೆ ಬೇಯೋದಕ್ಕೆ. ನಾನು ಅದನ್ನು ತೋರ್ಸಕ್ಕೆ ಅಂತ ಬರ್ತಿದ್ದೆ. ಈ ಕಡೆ ಅಮ್ಮ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಹಬ್ಬದ ಟೈಮಲ್ಲೆಲ್ಲ ಅಡುಗೆ ಮನೆಗಳನ್ನ ನೋಡ್ಬಿಟ್ರೆ ನೋಡಿ ಹಿಂಗಾಗಿದೆ. ಹೋಳಿಗೆ ಮಾಡೋದಕ್ಕಿಂತ ಬೆಲ್ಲ ಎಲ್ಲ ಹಾಗಂಗೆ ತಿಟ್ಟಿದ್ದೀನಿ, ಇನ್ನು ಮಾಡ್ಕೋಬೇಕು. ಇದು ಫಸ್ಟ್ ನನ್ನ ಮಗಳಿಗೆ ಚಿತ್ರಾನ್ನ. ಕಡಲೆ ಬೀಜ ಇಲ್ಲದೆ ಇರೋ ಚಿತ್ರಾನ್ನ ನನ್ನ ಮಗಳಿಗೆ. ಅವಳಿಗೆ ಕಡಲೆ ಬೀಜ ಅಂದ್ರೆ ಆಗಲ್ಲ. ಇದು ನಮಗೆ ಕಡಲೆ ಬೀಜ ಸಾಕಮ್ಮ. ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಕಾಳು ಗೊಜ್ಜು ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾನು ಹುರ್ಕೊಳ್ಳೋದಕ್ಕೆ ಅಂತ ಒಂದು ಬಾಣಲೆಗೆ 2 ಸ್ಪೂನ್ ಆಯಿಲ್ನ ಹಾಕಿಬಿಟ್ಟು ಅದಕ್ಕೆ 2 ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಹಾಗೆಯೇ 2 ಮೀಡಿಯಮ್ ಸೈಜ್ ಆಗುವಷ್ಟು ಟೊಮ್ಯಾಟೊ. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ. ಈರುಳ್ಳಿ ಹಾಗೆ ಟೊಮ್ಯಾಟೊ ಸಾಫ್ಟ್ ಆಗಬೇಕು, ಈರುಳ್ಳಿ ಕೆಂಪಗಾಗಬೇಕು, ಟೊಮ್ಯಾಟೊ ಸಾಫ್ಟ್ ಆಗಬೇಕು. ಇಲ್ಲಿವರೆಗೆ ಇದನ್ನು ಚೆನ್ನಾಗಿ ಹುರ್ಕೊಂಡು ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1.5 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ತೆಂಗಿನ ತುರಿ, ಕೊನೆಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿಬಿಟ್ಟು ತಣ್ಣಗಾದ ನಂತರ ಇದನ್ನು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ರಾತ್ರಿ ನಾನು ನೆನೆಸಿಟ್ಕೊಂಡಿರುವಂಥ ಕಾಳುಗಳು ಇದು ನೆಂದು ಇಷ್ಟಾಗಿದೆ. ನಾನು ಅರ್ಧ ಭಾಗದಷ್ಟು ಕಾಳುಗಳನ್ನ ಹಾಕ್ಕೊಂಡಿದ್ದೆ, ಅದಿವಾಗ ಕಂಪ್ಲೀಟಾಗಿ 1 ಬೌಲ್ ತುಂಬ ಆಗಿದೆ. ಇದರ ಜೊತೆಗೆ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಆಲೂಗಡ್ಡೆನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಅಂತ ಹೇಳಿ ನಾನಿಲ್ಲಿ 1 ಕುಕ್ಕರ್ಗೆ 2 ಸ್ಪೂನ್ ಆಗುವಷ್ಟು ಆಯಿಲ್, ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಸಣ್ಣಗೆ ಹೆಚ್ಚಿಟ್ಟಿರುವಂಥ 1/2 ಭಾಗದಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನೆನೆಸಿಟ್ಟಿರುವಂಥ ಕಾಳುಗಳನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಇದರ ಜೊತೆಗೆ ಇವಾಗ ನಾನು ಆಲೂಗಡ್ಡೆನೂ ಕೂಡ ಹಾಕಿ 2 ರಿಂದ 3 ನಿಮಿಷ ಹಾಗೆಯೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತೆ ಅಲ್ವಾ, ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದಾದ ನಂತರ ನಾವು ಮಸಾಲೆ ಏನು ರುಬ್ಬಿಟ್ಟಿದ್ವಿ ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು, ನೀವು ಚಪಾತಿಗೆ ಮಾಡ್ಕೋತಾ ಇದ್ದೀರಾ ಅಥವಾ ಪೂರಿಗೆ ಮಾಡ್ಕೋತಾ ಇದ್ದೀರಾ ನೋಡಿಕೊಂಡು ಅದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೀವು ಆ ಕನ್ಸಿಸ್ಟೆನ್ಸಿಲಿ ನೀರು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ನೋಡಿ ಈ ಹದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಯುಗಾದಿ ಹಬ್ಬಕ್ಕೆ ಕಾಳುಗೊಜ್ಜು ಮಾಡ್ಕೋತೀವಲ್ವ, ಕೆಲವರು ಏನಂದರೆ ಬರೀ ಕಾಳುಗೊಜ್ಜನ್ನ ಹಾಕಿದ್ರೆ ಅಂದರೆ ಬರೀ ಕೂಟಿರುತ್ತಲ್ಲ ಅದನ್ನು ತಿನ್ನೋಕೆ ಅಷ್ಟೊಂದು ಇಷ್ಟಪಡಲ್ಲ. ಸೊ ಹಾಗಾಗಿ ನಾನು ಇದರ ಜೊತೆಗೆ ಕಾಂಬಿನೇಷನ್ ಆಗಿ ಪೂರಿನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ಉಪ್ಪನ್ನು ಹಾಕಿಬಿಟ್ಟು 2 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ.
ಅಷ್ಟರಲ್ಲಿ ನಮ್ಮ ಮನೆಗೆ ಬ್ಯಾಂಗ್ಳೂರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದರು ಹಬ್ಬಕ್ಕೆ ಅಂತ. ನನ್ನ ಮಗಳಂತೂ 2 ದಿನದಿಂದ ಅವಳ ತಂಗಿಗೋಸ್ಕರ ಕಾಯ್ತಾ ಇದ್ಲು. ಇವತ್ತಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ ಅವಳು ಬಂದಿದ್ದಕ್ಕೆ. ಬಂದಮೇಲೆ ಅವ್ರಗಳ ಮಾತುಗಳು ಎಲ್ಲ ಸಿಕ್ಕಾಬಟ್ಟೆ, ಪಾಪ ಎಷ್ಟು ದಿನದಿಂದ ಮಾತುಗಳಿತ್ತು, ಅದನ್ನೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೋತಾ ಇದ್ರು. ನಾವಿಲ್ಲಿ ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ. ಕೆಲವೊಂದಷ್ಟು ಅಡುಗೆಗಳನ್ನ ನಾನು ಮಾಡಿ ಇಟ್ಟಿದ್ದೆ, ಅಂದರೆ ಪಲ್ಯ, ಕೂಟು ಮತ್ತು ಪೂರಿ ಮಾಡೋದಕ್ಕಿಂತ ಪೂರಿ ಹಿಟ್ಟು ಇದನ್ನೆಲ್ಲನೂ ಕಲಸಿಟ್ಕೊಂಡಿದ್ದೆ. ಹಾಗೆ ಹೋಳಿಗೆಗೂ ಕೂಡ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ. ಇಲ್ಲಿ ತುಂಬ ಜನಕ್ಕೆ ಹೋಳಿಗೆ ಮಾಡೋದ್ರಿಂದ ತುಂಬ ಮಾಡಬೇಕಾಗಿತ್ತು. ನನಗೆ ಅಷ್ಟೊಂದೆಲ್ಲ ಕ್ವಾಂಟಿಟಿ ಮಾಡೋಕ್ಕೆ ಬರೋದಿಲ್ಲ, ಹಾಗಾಗಿ ಬೇಳೆ ಮಾತ್ರ ಬೇಯಿಸಿ ಇಟ್ಕೊಂಡಿದ್ದೆ. ಮತ್ತು ಬಂದು ಹೂರಣಕ್ಕೆ ಎಲ್ಲ ರೆಡಿ ಮಾಡಿಕೊಟ್ರು. ಹಾಗೆಯೇ ಇಲ್ಲಿ ನಾನು ಒಂದು ಕಡೆ ಪೂರಿನ ಬೇಯಿಸ್ಕೊತಾ ಇದ್ದೀನಿ, ಇನ್ನೊಂದು ಕಡೆ ನನ್ನ ತಂಗಿ ಹೋಳಿಗೆನ ಮಾಡ್ಕೊತಾ ಇದ್ದಾಳೆ. ಯೂಶ್ವಲಾಗಿ ಯಾವುದೇ ಹಬ್ಬ ಆದ್ರೂ ಹೋಳಿಗೆ ಎಲ್ಲ ಮಾಡಬೇಕಾದ್ರೆ ಹೋಳಿಗೆ ತಟ್ಟಿ ಎಲ್ಲ ಬೇಯಿಸೋದು ಇವಳೇ. ಕೆಲವೊಂದು ಸತಿ ಅವಳು ತಟ್ಕೊಡ್ತಾಳೆ, ನಾನು ಬೇಯಿಸ್ತಾ ಇರ್ತೀನಿ. ಇವತ್ತು ನಾನು ಪೂರಿನ ಮಾಡ್ತಾಯಿದ್ದೆಲ್ಲ ಅವಳೇ ಹೋಳಿಗೆನ ಮಾಡ್ತಾಯಿದ್ಲು. ಯಾವ ಹಬ್ಬದಲ್ಲೂ ಹೋಳಿಗೆ ಕೆಲಸ ಅವಳದೇ ಆಗಿರುತ್ತೆ. ಯುಗಾದಿ ಹಬ್ಬ ಹಾಗೆಯೇ ಹಬ್ಬಕ್ಕೆ ಸ್ಪೆಷಲ್ ಅಂತ ಹೇಳಿದರೆ ಹೋಳಿಗೆ. ನಾವು ಕೂಡ ಅಲ್ಲಿ ಹೋಳಿಗೆ ಜೊತೆಗೆ ಬೀನ್ಸ್ ಪಲ್ಯ, ಕೋಸಂಬರಿ, ಕಾಳುಗೊಜ್ಜು, ಪೂರಿ, ಮಾವಿನಕಾಯಿ ಚಿತ್ರಾನ್ನ, ಬೇಳೆದು ರಸ ಇರುತ್ತಲ್ಲ ಅದರದ್ದು ಬೇಳೆ ಸಾಂಬಾರು, ಅಂದರೆ ಹೋಳಿಗೆ ಸಾಂಬಾರು ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಹಪ್ಪಳ, ಸಂಡಿಗೆ, ಇದಿಷ್ಟು ನಮ್ಮ ಮನೆಯ ಹಬ್ಬದ ಸ್ಪೆಷಲ್ ಆಗಿತ್ತು. ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ, ಅದರಲ್ಲೂ ಹಬ್ಬದ ದಿನ ಅಂತ ಹೇಳಿದ್ರೆ ಬಾಳೆ ಎಲೆ ಊಟ ಇದೇ ಅಲ್ವಾ ಸ್ಪೆಷಲ್. ಅಂದರೆ ಸಖತ್ತಾಗಿತ್ತು. ತುಂಬ ಖುಷಿಯಾಗಿ ಎಲ್ಲರೂ ಊಟ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇದಿಷ್ಟು ಇವತ್ತಿನ ನಮ್ಮ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ. ಥ್ಯಾಂಕ್ ಯು.